ಎಲ್ಲ ಮ್ಯೂಸಿಷಿಯನ್ಸ್ನ ಕೂರಿಸ್ಕೊಂಡು ಪ್ರಭಾಕರ್ ಅವರು ನೊಟೇಷನ್ ಕೊಡ್ತಾ ಇದ್ದಾರೆ. ನಾನು ಸೈಡಿಗೆ ನಿಂತ್ಕೊಂಡೆ. ನನಗೂ ಏನೋ ಹೇಳ್ತಾ ಬರ್ಕೋಬೇಕಲ್ಲ, ನಾನು ನೆಕ್ಸ್ಟ್ ಹಾಡಬೇಕದು. ನನ್ನ ಕಡೆ ನೋಡಲೇ ಇಲ್ಲ. ಆಮೇಲೆ ಅಲ್ಲಿ ಚೇರಿತ್ತು ಕೂತ್ಕೊಂಡು, ಏಯ್ ಹೇಳೋ ಮೇಲೆ ಹೊರಗೋಗು. ನೀವು ನಂಬೋದಿಲ್ಲ, ಆವತ್ತು ರಾತ್ರಿ 9:30 ತನಕ ಹೊರಗಡೆ ಕಾದಿದ್ದೆ ನಾನು. ಒಳಗೆ ಕರೆದೇ ಇಲ್ಲ ಅವ್ರು ನನ್ನನ್ನು. ನೆಕ್ಸ್ಟ್ ಡೇ ಮತ್ತೆ, ಯಾಕಂದ್ರೆ ಅವ್ರು ಸ್ಟುಡಿಯೋ 9 ಗಂಟೆ ಹೋಗ್ತಾರೆ. 7:15 ಹೋದೆ ಸರ್ ಅವ್ರ ಮನೆಗೆ. ಹೊರಗೆ ನಿಂತ್ಕೊಂಡೆ. ಚಿಕ್ಕ ಮನೆ ಅದು. ಅವ್ರು ಶೇವ್ ಮಾಡೋದು, ಕಾಫಿ ಕುಡಿ ಎಲ್ಲ ಕಾಣ್ತಾ ಇದೆ ನನಗೆ. ನಿಂತ್ಕೊಂಡಿದ್ದೀನಿ ನಾನು. ಹೊರಗಡೆ ಬಂದ ಕೂಡಲೇ ನಾನು ಕಾಲು ಹಿಡಿದೆ ಅವ್ರಿಗೆ. ನೀವು ನಂಬೋದಿಲ್ಲ, ಜಾಡಿಸಿ ಹೋದ್ರು ನನಗೆ. ಕೆಟ್ಟ ಮಾತು ಬೈದರು. ನಮ್ಮ ಮಹಾನ್ ನಾದಬ್ರಹ್ಮ ಹಂಸಲೇಖ ಅವರು, ಅವರಿಗೆ ನಾನು ಹೆಚ್ಚು ಕಮ್ಮಿ ಒಂದು 8-10 ಹಾಡುಗಳನ್ನ ಹಾಡಿದ್ದೀನಿ. ಪೇಮೆಂಟ್ ಬರಲಿಲ್ಲ. ಒಂದು 4-5 ಸರಿ ಹೋಗಿ ನಿಂತೆ. ಸರ್ ಒಂಚೂರು ಪೇಮೆಂಟ್. ನನಗೆ ತುಂಬ ತೊಂದರೆ. ಆವಾಗ ನನಗೆ 3 ಜನ ತಂಗಿಯಂದರು ಮದುವೆ ಮಾಡಬೇಕು. ಸರ್ ಪೇಮೆಂಟ್ ಕೊಟ್ಟರೆ ಆಯ್ತು ಕೊಡೋಣ. 4-5 ಸರಿ ಆದಮೇಲೆ 5ನೇ ಸರಿ ಹೋದಾಗ ಅವ್ರದ್ದು ಯಾವತ್ತು ಮೂಡ್ ಸರಿ ಇರಲಿಲ್ಲ ಅನ್ಸುತ್ತೆ. ಎಷ್ಟು ಕೋಟಿ ಕೊಡಬೇಕು ನಿನಗೆ ಅಂದ್ಬಿಡೋದ. ಈ ಹಾಡು ರೆಕಾರ್ಡ್ ಆಗುವಾಗ ನಾನು ಶಂಕರ್ಗೆ ಹೇಳ್ಬಿಟ್ಟೆ, ನೀನು ಹೆಂಗೆ ಬೇಕಾದ್ರೆ ಹಾಡಪ್ಪ. ಸಾರ್ವಜನಿಕವಾಗಿ ಅಷ್ಟು ದೊಡ್ಡ ಸುಳ್ಳು. ಅವ್ರು ಇರಲೇ ಇಲ್ಲ ಅಲ್ಲಿ. ಹಂಸಲೇಖ ವಾಸ್ ನಾಟ್ ದೇರ್. ಯಾರೋ ಮಾಡಿದ ಕೆಲಸನೂ ಕಾಮೆಂಟ್ ನನ್ಗೆ ಬೇಕು ಅಂತ ಹೇಳಿ. ಮೊದಲನೇದಾಗಿ ನಾದಬ್ರಹ್ಮ ಅನ್ನೋ ಶಬ್ದ ಇದೆಯಲ್ಲ, ಅದಕ್ಕೆ ಅರ್ಥವೇ ಇಲ್ಲ. ನಿಜವಾದ ಅರ್ಥ ನಾದಬ್ರಹ್ಮ ವಿಠಲ ಒಬ್ಬನೇ. ಇದೇ ರೀತಿ ನಿಮಗೆ ಚಲನಚಿತ್ರ ಗೀತೆಗೆ ಸಂಬಂಧಪಟ್ಟು ಅಥವಾ ಚಲನಚಿತ್ರ ಜಗತ್ತಿಗೆ ಸಂಬಂಧಪಟ್ಟು ಮತ್ತೆಷ್ಟೆಷ್ಟು ಆಘಾತಗಳಾಗಿವೆ? ಎಷ್ಟು ಅಂತ ಹೇಳಿ. ಯಾಕೆಂದ್ರೆ ನಾನು ಹೇಳುದು, ಗಾಯ ಹೇಗೂ ಓಪನ್ ಆಗಿದೆ ಅಲ್ವಾ? ಪೂರ್ತಿ ನೋಡಿಬಿಡುವ, ಏನಾಗಿ ಈ ಚಲನಚಿತ್ರಗೆ ಈ ರಂಗ ಇದೆಯಲ್ಲ, ಇದು ಒಂಥರದಲ್ಲಿ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಒಂದು ಶೋಷಣೆಯ ರಂಗ ಅದು. ಹೌದು. ಅಲ್ಲಿ ಕಾಲೆಳೆಯೋರದ್ದು ಒಂದು ದೊಡ್ಡ ಗುಂಪೇ ಇರ್ತದೆ ಅಂತ ಕಾಣುತ್ತೆ. ಕಾಲೆಳೆಯೋರ್ದು, ಮೋಸ ಮಾಡೋರ್ದು, ಸುಳ್ಳು ಹೇಳೋರ್ದು ದೊಡ್ಡದೊಂದು ಗುಂಪೇ ಇದೆ. ಇದು ಚಿತ್ರರಂಗದಲ್ಲಿರತಕ್ಕಂಥ ಎಲ್ಲರಿಗೂ ಗೊತ್ತು. ಹೌದು. ತುಂಬ ಎಪಿಸೋಡ್ಗಳು ನನ್ನ ಲೈಫಲ್ಲಿ ನಡೆದಿ. ಇನ್ನೊಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಹೊಸ ಮನೆಯ ಅಳಿಯ ಅಂತ ಒಂದು ಫಿಲ್ಮ್. ಮನೋರಂಜನ್ ಪ್ರಭಾಕರ್ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್. ಈಗ ಅವರೆಲ್ಲ ತೀರ್ಕೊಂಡಿದ್ದಾರೆ. ಶ್ರೀನಿವಾಸ ಮೂರ್ತಿ ಗೊತ್ತಲ್ವ, ಆರ್ಟಿಸ್ಟ್. ಹೌದು, ಸೀನಿಯರ್ ಆರ್ಟಿಸ್ಟ್. ಅವರು ಅದಕ್ಕೆ ಪ್ರೊಡ್ಯೂಸರ್. ಹೀರೋ ಬಂದು ಅನಂತ್ ನಾಗ್. ಆವಾಗ ನಾನು ಟ್ರ್ಯಾಕ್ ಹಾಡ್ತಾ ಇದ್ದ ಸಮಯ. ಆ ಫಿಲ್ಮಲ್ಲಿ ಒಂದು ಹಾಡನ್ನು ಸಹಿತ ಗ್ರೂಪಲ್ಲಿ ನನ್ನ ಕೈಲಿ ಹಾಡಿಸಿದ್ದಾರೆ ಮನೋರಂಜನ್ ಪ್ರಭಾಕರ್. ಈ ಫಿಲ್ಮ್ ಲ್ಯಾಂಡಲ್ಲಿ ಏನಿದೆ ಅಂದರೆ, ಪ್ರೊಡ್ಯೂಸರು ಡೈರೆಕ್ಟಾಗಿ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಮಾಡಲ್ಲ. ಮ್ಯೂಸಿಕ್ ಡೈರೆಕ್ಟ್ರು ಅವ್ರಿಗೆ ಒಂದು ಪ್ಯಾಕೇಜು ಅಲ್ಲ ಅದು. ಅವ್ರದ್ದು ಅದು 2 ಥರನೂ ನಡೆಯುತ್ತೆ. ಫುಲ್ ಪ್ಯಾಕೇಜ್ ತೊಗೊಳೋದೊಂದು, ಇನ್ನೊಂದು ಏನಂದ್ರೆ ಲೆಕ್ಕ ಕೊಡೋದು, ಅವ್ರ ಹತ್ರ ಇಸ್ಕೊಂಡು ಇವ್ರಿಗೆ ಕೊಡೋದು. ಬಟ್ವಾಡೆ. ಈ ಫಿಲ್ಮಲ್ಲಿ ಏನಾಯ್ತು ಅಂದರೆ, ನನಗೆ ಅವಾಗ ನಾನು ಹೊಸ್ತು ಫಿಲ್ಮ್ ಲ್ಯಾಂಡಿಗೆ. ಅಲ್ಲಿ ತನಕ ನನಗೆ ಆ ಥರದ ಒಂದು ಅನುಭವ ಆಗಿರಲಿಲ್ಲ. ನಾನು ಯಾವುದೋ ಟ್ರ್ಯಾಕೆಲ್ಲ ಹಾಡ್ಬಿಟ್ಟು ಬಂದು ಅಲ್ಲಿ ಟೀ ಕುಡಿಯೋ ಒಂದು ಜಾಗ ಇದೆ, ಚಾಮುಂಡೇಶ್ವರಿ ಸ್ಟುಡಿಯೋ, ಅಲ್ಲಿ ಕೂತಿದ್ದೆ. ಶ್ರೀನಿವಾಸ ಮೂರ್ತಿಯವರು ಬಂದರು. ನಮಸ್ಕಾರ ಶಾನ್ಭಾಗ್ರೆ, ನಿಮ್ಮ ಪೇಮೆಂಟ್ ಎಲ್ಲ ಬಂತಾ ಅಂದರು. ಬಂತು ಸರ್ ಅಂದೆ. ಎಷ್ಟು ಕೊಟ್ಟರು ಅಂದರು. ಏನು ಮಾಡ್ಬೇಕು ನಾನು? ಹೇಳಲೇಬೇಕು, ಅನಿವಾರ್ಯ. ಯಾಕಂದ್ರೆ ಅವರು ಏನು ಹೇಳಿದಾರೆ, ಏನು ಮಾಡಿದರೆ, ಎಷ್ಟು ಕೊಟ್ಟು ನನಗೆ ಗೊತ್ತಿಲ್ಲ. ನಾನು ಹೇಳಿದೆ, ನನಗೆ ಇಷ್ಟು ಬಂದಿದೆ ಅಂತ ಹೇಳಿದೆ. ಓ ಹೌದಾ, ಸರಿ ಅಂದರು. ಹೋದರು. ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಇತ್ತು. ನಾನು ಆವಾಗ, ನೀವು ನಂಬೋದಿಲ್ಲ, ನನ್ನ ಒಂದು ಸಣ್ಣ ರೂಮ್ನಲ್ಲಿ ವಾಸ ಮಾಡ್ತಿದ್ದೆ, ವಯಲಿ ಕಾವಲಲ್ಲಿ. ಅಲ್ಲಿಂದ ಸೈಕಲಲ್ಲಿ ಬರೋದು ನಾನು. ಗಾಡಿ ಇಲ್ಲ, 2 ವೀಲರ್ ಇಲ್ಲ, ಸೈಕಲ್. ಸ್ಟುಡಿಯೋ ಬಂದೆ, ಎಂಟ್ರಾದೆ.
ಎಲ್ಲ ಮ್ಯೂಸಿಷಿಯನ್ಸ್ನ ಕೂರಿಸ್ಕೊಂಡು ಪ್ರಭಾಕರ್ ಅವರು ನೊಟೇಷನ್ ಕೊಡ್ತಾ ಇದ್ದಾರೆ. ನಾನು ಸೈಡಿಗೆ ನಿಂತ್ಕೊಂಡೆ. ನನಗೂ ಏನೋ ಹೇಳ್ತಾ ಬರ್ಕೋಬೇಕಲ್ಲ, ನಾನು ನೆಕ್ಸ್ಟ್ ಹಾಡಬೇಕಾದ್ರೆ. ನನ್ನ ಕಡೆ ನೋಡಲೇ ಇಲ್ಲ. ಆಯಿತು, ನೊಟೇಷನ್ ಎಲ್ಲ ಆಯಿತು. ಅದೊಂಥರ ಅನ್ಈಸಿ ಫೀಲ್ ಆಯಿತು ನನಗೆ. ಯಾಕೆ ಈ ಥರ ನೆಗ್ಲೆಕ್ಟ್ ಮಾಡಿದೆ? ನಾನು ನಮಸ್ಕಾರ ಹೇಳಿದೆ, ನೋಡಲಿಲ್ಲ. ಆಮೇಲೆ ಅಲ್ಲಿ ಚೇರಿತ್ತು, ಕೂತ್ಕೊಳ್ಳಿ, ಏಯ್ ಹೇಳೋ ಮೇಲೆ ಹೊರಗೋಗು. ನುಡಿಸ್ತಾ ಇದ್ದವರೆಲ್ಲ ನನ್ನ ಸ್ನೇಹಿತರು. ಆವಾಗ ಕೀಬೋರ್ಡ್ ನುಡಿಸ್ತಾ ಇದ್ದಿದ್ದು ಸಾಧು ಕೊಕ್ಕಿಲ, ರಿದಮ್ ಸೆಕ್ಷನ್ ಅವರು, ವಯಲಿನ್ ಅವರು ಎಲ್ಲ ಇದ್ದಾರೆ. ಎಲ್ಲರ ಎದುರುಗಡೆ ಏಳ ಮೇಲೆ ಹೊರಗೋಗು. ನನಗೆ ಏನಾಗಿದೆ ಗೊತ್ತಿಲ್ಲ ಗಣಪತಿ ಅವ್ರಿಗೆ, ಯಾಕೆ ಹೀಗೆ ಮಾಡ್ತಿದ್ದಾರೆ ಇವರು, ನನ್ನಿಂದ ಏನು ತಪ್ಪಾಗಿದೆ ಅಂತ. ನಾನು, ನೀವು ನಂಬೋದಿಲ್ಲ, ಆವತ್ತು ರಾತ್ರಿ 9:30 ತನಕ ಹೊರಗಡೆ ಕಾದಿದ್ದೆ ನಾನು, ಒಳಗೆ ಕರೆದೇ ಇಲ್ಲ ಅವ್ರು ನನ್ನನ್ನು. ಆಯಿತು, ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಹೋದೆ 9 ಗಂಟೆಗೆ. ಅವರು, ಯಾಕಂದರೆ ಸ್ವಲ್ಪ ಬೇಗ ಹೋದೆ, ಅವ್ರು ಬಂದಾಗ ನಮಸ್ಕಾರ ಮಾಡೋಣ, ಏನಾಗಿದೆ ಕೇಳೋಣ. ಬಂದರು, ನಾನು ಕಾಯ್ತಾ ಇದ್ದೆ. ಸರ್ ನಮಸ್ಕಾರ ಅಂದೆ. ಹೋಗಾರ ಸೈಡ್ಗೆ ಹೋಗು. ಸರ್ ಏನಾಯ್ತು? ಏಯ್ ಪಕ್ಕ ರೌಡಿಸಮ್, ಮಾತಾಡಿದ್ರೆ ಕೆನೆಗೆ ಬಾರಿಸ್ತೀನಿ ನಿನಗೆ. ಹೋಗಿ ಹೋಗಿ ಹೊರಗೋಗು. ಏಯ್ ಇವನು ಒಳಗಡೆ ಬಿಡಬೇಡ ಕಣ ಸ್ಟುಡಿಯೋಲ್ಲಿ. ಈ ಥರ ದೇವ್ರೆ ಏನಾಗಿದೆ, ಅಟ್ಲೀಸ್ಟ್ ನಂಗೆ ಹೇಳಬೇಕಲ್ವ ಏನಾಗಿದೆ ಅಂಥೇಳಿ. ನಾನು ಹೊರಗಡೆ ಗೇಟ್ ಹತ್ರನೇ ನಿಂತ್ಕೊಂಡೆ, ಚಾಮುಂಡೇಶ್ವರಿ ಸ್ಟುಡಿಯೋ ಎಂಟ್ರೆನ್ಸಲ್ಲಿ. ಒಂದು ಕಡೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ಆವಾಗ ನನ್ನ ಇಡೀ ಫ್ಯಾಮಿಲಿ ನನ್ನ ಮೇಲೆ ಡಿಪೆಂಡು. ನನ್ನ ತಂದೆ ತಾಯಿ 7 ಜನ ಮಕ್ಕಳು, ನಾವು 9 ಜನರನ್ನು ನಾನು ಸಾಕಬೇಕು. ನಾನೇ ದೊಡ್ಡವನು ಮನೆಯಲ್ಲಿ. ಏನಾಯಿತು ಗೊತ್ತಾಗಲಿಲ್ವಲ್ಲ. ಆಯಿತು, 9 ಗಂಟೆ ತನಕನೂ ಕಾದೆ. ಎಲ್ಲ ರೆಕಾರ್ಡಿಂಗ್ ಮುಗಿಸಿ ಹೊರಗಡೆ ಬಂದರು. ಅವರವರಷ್ಟಕ್ಕೆ ಹೋದರು. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಬಂದರು, ಸಾಧು ಕೊಕ್ಕಿಲ ಇವರೆಲ್ಲ ಹೊರಗಡೆ ಬಂದರು. ದೇವ ರಿದಮ್ ಬಾಕ್ಸ್. ನಾನು ಸಾಧುನ ಕೇಳಿದೆ, ಏನಾಯಿತು ಸಾಧು, ಯಾಕೆ ಇವ್ರಿಗೂ? ಏಯ್ ಶಾನ್ಭಾಗ್, ನಿಮ್ಗೆ ಯಾಕ್ರಿ ಅದಕ್ಕೆ ಪ್ರಸಂಗ? ಪ್ರೊಡ್ಯೂಸರ್ಸ್ ಹತ್ರ ಎಲ್ಲ ಯಾಕ್ರಿ ಮಾತಾಡ್ಬೇಕು ನೀವು? ಏನು ಮಾತಾಡಿದೆ ನಾನು? ಏನು ಪೇಮೆಂಟ್ ಎಲ್ಲ ಯಾಕೆ ಹೇಳಕ್ಕೆ ಹೋಗ್ಬೇಕು ಅವ್ರಿಗೆ ನೀವು? ಓಹೋ, ಏನೋ ಆಗಿದೆ. ಇರಲಿ ಸಾಧು, ನನಗೆ ದಯವಿಟ್ಟು ಒಂಚೂರು ಅವ್ರಿಗೆ ಹೇಳಿಬಿಟ್ಟು, ನನಗೆ ಗೊತ್ತಿಲ್ಲದೆ ಮಾಡಿರೋದು ಇದು, ನನಗೆ ಗೊತ್ತಿಲ್ಲ, ತಪ್ಪಾಗಿದೆ, ದಯವಿಟ್ಟು ತಪ್ಪಲ್ಲ ಇದು. ಆದರೂ ನಾನು ಒಪ್ಕೊಂಡೆ, ಯಾಕಂದ್ರೆ ನನ್ನ ಜೀವನ ನಡಿಬೇಕಲ್ಲ. ತಪ್ಪಾಗಿ ದಯವಿಟ್ಟು ಮಾಡಿ. ಆಯಿತು, ನೀವೊಂದು ಕೆಲಸ ಮಾಡಿ, ರಾತ್ರಿ ನಮ್ಮ ಮನೆಗೆ ಬನ್ನಿ ಅಂದರು. ನಾನು ಅವ್ರನ್ನ ಪ್ರಭಾಕರನ್ನ ಕರಿತೀನಿ, ಮನೆಗೆ ಬನ್ನಿ. ಸಾಧು ಕೋಕಿಲ ಆವಾಗ ಅರವಿಂದ್ ಸ್ಟುಡಿಯೋ ಹಿಂದ್ಗಡೆ ಒಂದು ಪುಟ್ಟ ರೂಮಲ್ಲಿದ್ದರು. ಅವ್ರ ಎದುರುಗಡೆ ರೂಮಲ್ಲೇ ನಮ್ಮ NS ಪ್ರಸಾದ್ ಮುರಳಿ ಇದ್ದಿದ್ದು ಆವಾಗ. ಹೋದೆ. ನೀವು ನಂಬೋದಿಲ್ಲ, ನಾನು ಹೋಗ್ಬಿಟ್ಟು ಗೋಡೆಗೆ ಬರ್ಬಿಟ್ಟು ಹಿಂಗೆ ಕೈ ಕಟ್ಕೊಂಡು ನಿಂತಿದ್ದೀನಿ. ಮನೋಜನ್ ಪ್ರಭಾಕರ್ ಬಂದರು. ಬಂದ ಮೇಲೆ ಅವ್ರದ್ದೆಲ್ಲ ಇದೆಯಲ್ಲ, ರೆಗ್ಯುಲರ್ ಇದೆಯಲ್ಲ, ಅದೆಲ್ಲ ನಡೀತು. ನಾನು ನಿಂತ್ಕೊಂಡೇ ಇದ್ದೀನಿ. ಮಾತಾಡ್ರಿ ಶಾನ್ಭಾಗ್ ಅಂದರು. ನಾನೇನು ಮಾತಾಡಲಿ ಸಾರ್ ಅಂದೆ. ನನ್ನ ಕಡೆ ಮುಖಾನ ತೋರಿಸ್ಲಿಕ್ಕೂ ರೆಡಿ ಇಲ್ಲ ಅವರು, ಮನೋರಂಜನ್ ಪ್ರಭಾಕರ್. ಹೀಗೆ 2 ಗಂಟೆ ನಾನು ನಿಂತ್ಕೊಂಡೇ ಇದ್ದೀನಿ. ಅವರೇನೋ ಅದು ಇದು ಮಾತಾಡಿ ಎಲ್ಲ ಮುಗೀತು, ಹೊರಟೋದ್ರು. ಸಾಧು ಏನು ಮಾಡೋದು ಗೊತ್ತಾಗ್ತಿಲ್ಲ, ಶಾನ್ಭಾಗ್ ಅವ್ರು ಮಾತಾಡ್ತಾ ಇಲ್ಲ. ಸರಿ, ಆವಾಗವರು ಮನೋರಂಜನ್ ಪ್ರಭಾಕರು ಶ್ರೀನಗರದ ಬಸ್ ಸ್ಟ್ಯಾಂಡ್ ಹತ್ರ ಅವ್ರ ಮನೆ ಇತ್ತು. ನೆಕ್ಸ್ಟ್ ಡೇ ಮತ್ತೆ, ಯಾಕಂದ್ರೆ ಅವ್ರು ಸ್ಟುಡಿಯೋ 9 ಗಂಟೆ ಹೋಗ್ತಾರೆ, 7:15 ಹೋದೆ ಸರ್ ಅವ್ರ ಮನೆಗೆ. ಹೊಡೆದು ನಿಂತ್ಕೊಂಡೆ. ಚಿಕ್ಕ ಮನೆ ಅದು, ಅವ್ರು ಶೇವ್ ಮಾಡೋದು, ಕಾಫಿ ಕುಡಿ ಎಲ್ಲ ಕಾಣ್ತಾ ಇದೆ ನನಗೆ. ನಿಂತ್ಕೊಂಡಿದ್ದೀನಿ ನಾನು. ಬಹುಶಃ ಅವ್ರಿಗೂ ಕಾಣ್ತಾ ಇದೆ ಎಲ್ಲ ಅವ್ರು ನೋಡಿದ್ದಾರೆ. ಎಲ್ಲ ಮುಗಿಸಿ ಡ್ರೆಸ್ ಮಾಡಿ ಹೊರಗಡೆ ಬಂದರು. ಹೊರಗಡೆ ಬಂದ ಕೂಡಲೇ ನಾನು ಕಾಲು ಹಿಡಿದೆ ಅವ್ರಿಗೆ. ನೀವು ನಂಬೋದಿಲ್ಲ, ಜಾಡಿಸಿ ಹೋದ್ರು ನನಗೆ. ಕೆಟ್ಟ ಮಾತು ಬೈದರು.
ಹೇಳೋರು ಯಾವಾಗಲೂ, ನೀನು ಯಾರಿಗಾದರೂ ನಮಸ್ಕಾರ ಮಾಡಬೇಕಾದ್ರೆ ಯೋಚನೆ ಮಾಡಿ ನಮಸ್ಕಾರ ಮಾಡಬೇಕು, ಎಲ್ರಿಗೂ ನಮಸ್ಕಾರ ಯಾಕಂದ್ರೆ ಯೋಗ್ಯತೆ ಇರಬೇಕಲ್ಲ. ಅಲ್ಲಲ್ಲ, ಅವ್ರು ಹೇಳ್ತಾ ಇದ್ದಿದ್ದೇನೆಂದರೆ, ನಿನ್ನ ಒಳಗಡೆ ಸರಸ್ವತಿ ಇದ್ದಾಳೆ, ಅದಕ್ಕೆ ಅವಮಾನ ಆಗುತ್ತೆ. ಹಾಂ, ನೀನು ಯಾರಿಗಾದ್ರು ನಮಸ್ಕಾರ ಮಾಡೋ ಮುಂಚೆ ಅವರಿಗೆ ನಮಸ್ಕಾರ ಮಾಡಿಸ್ಕೊಳ್ಳೋ ಯೋಗ್ಯತೆ ಇದೆ ನೋಡ್ಬೇಕು. ನೀನು ನಮಸ್ಕಾರ ಮಾಡಬಾರ್ದು ಆ ಥರ ಅಂತ ಹೇಳೋರು. ನೆನಪಾಯಿತು ನನಗೆ. ಆವತ್ತು ನಿರ್ಧಾರ ಮಾಡಿದೆ, ಇವರೆಲ್ಲರ ಎದುರುಗಡೆ ನಾನು ಒಬ್ಬ ಕಲಾವಿದಾಗಿ ನಿಲ್ಲಬೇಕು ಅಂತ. 2 ಗಂಟೆ ಮಾಡ್ತಾ ಇದ್ದಿದ್ದು ಪ್ರಾಕ್ಟೀಸ್ 4 ಗಂಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಗೆ ಹೋಗಿ ಸಂಗೀತ ಪಾಠ ಮಾಡಿದೆ, ಬರೀ ಸೈಕಲಲ್ಲಿ. ಆ ಸಂದರ್ಭದಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ, ಚಂದ್ರು ನನ್ನನ್ನು ಕರ್ಕೊಂಬಂದಿದ್ದರು ಬೆಂಗಳೂರಿಗೆ. ಅವರು ಏನೋ ಕಾರಣಾಂತರದಿಂದ ಅವ್ರದ್ದು ಪರ್ಸನಲ್ ಡೆವಲಪ್ಮೆಂಟ್ಗೋಸ್ಕರ ಅವ್ರು ಲಂಡನ್ಗೆ ಹೋಗ್ಬಿಟ್ರು. ಒಂದು ರೀತಿ ಅನಾಥ ಪ್ರಜ್ಞೆ ನಿಮ್ಗಾಗ. ನನಗೆ ಯಾರೂ ಇಲ್ಲ ಗಣಪತಿಯವರೇ, ಯಾರೂ ಇಲ್ಲ ನನಗೆ. ನಾನು ಇದ್ದ ಕೆಲಸವನ್ನು MITನಲ್ಲಿ ಇಂಜಿನಿಯರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರು. ಕೆಲಸ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀನಿ ಸಂಗೀತ ನಂಬಿಕೊಂಡು. ವಾಪಸ್ ಹೋದರೆ ಅವಮಾನ. ಹೇಗಾದರೂ ನಾನು ಇಲ್ಲೇ ನಮ್ಮ ತಂದೆ ತಾಯಿಗಳಿಗೆಲ್ಲ ಮಾತು ಕೊಟ್ಟು ಬಂದಿದ್ದೀನಿ. ಅವ್ರಿಗೆ ನಾನು ಪ್ರತಿ ತಿಂಗಳು ದುಡ್ಡು ಕಳಿಸ್ಬೇಕು, ಮನಿ ಆರ್ಡರ್ ಮಾಡಬೇಕು. ಅವಾಗ ಈ ಆನ್ಲೈನ್ ಎಲ್ಲ ಇಲ್ಲ, ಇಲ್ಲ ಮನಿ ಆರ್ಡರ್ ಮಾಡಬೇಕು. ಮನಿ ಆರ್ಡರ್ ಮಾಡದೇ ಇದ್ರೆ ಅವ್ರು ಉಪವಾಸ ಕೂತ್ಕೋತಾರೆ. ಹೌದಪ್ಪ. ಹಾಗಾಗಿ ಆ ದಿನಗಳಲ್ಲಿ ಪಟ್ಟ ಕಷ್ಟ ಇದೆಯಲ್ಲ, ನಾನು ಅಷ್ಟಾಗಿಯೂ ಮತ್ತೆ ನೀವು ಆ ಸಿನಿಮಾದಲ್ಲಿ ಹಾಡಲಿಲ್ಲ. ಇಲ್ಲ, ಅದು ಮುಗೀತು. ಮನೋರಂಜನ್ ಪ್ರಭಾಕರ್ ಅವರೊಟ್ಟಿನ ಸಂಬಂಧ ಆ ಚಿತ್ರದಿಂದ ಮುಗೀತು. ಆಮೇಲೆ ನನಗೆ ಗೊತ್ತಾದ ವಿಷಯ ಏನಂದರೆ, ಶ್ರೀನಿವಾಸ ಮೂರ್ತಿಯವರಿಗೆ ಇವರು ಕೊಟ್ಟ ಲೆಕ್ಕ ಬೇರೆ. ಈಗ ಟ್ರ್ಯಾಕ್ ಸಿಂಗರ್ಗೆ ಇಷ್ಟೊಂದು ಪೇಮೆಂಟ್ ಇರುತ್ತೆ, ಗೊತ್ತಾಯಿತು. ಇವರು 4, 5 ಎಷ್ಟೋ ಬರೆದಿದ್ದಾರಲ್ಲಿ. ನನಗೆ ಕೊಟ್ಟಿದ್ದು 1,500,000. ಆ ಲೆಕ್ಕಾಚಾರ ನನ್ನ ಹತ್ರ ಗೊತ್ತಾಗಬೇಕು ಅಂತ ಶ್ರೀನಿವಾಸ ಮೂರ್ತಿ ಅವರು ನನ್ನ ಹತ್ರ ಮಾತಾಡಿದ್ದು. ಕ್ರಾಸ್ ಚೆಕ್ ಮಾಡಿದ್ದವರು. ಇವರು ಗುಟ್ಟು ಬಯಲಾಯ್ತಲ್ಲ, ಇವರಿಗೆ ಕೋಪ ಬಂದು ನನಗೆ ಒದ್ದದ್ದು. ನನಗೇನು ಕೆಟ್ಟದಾಗಲಿಲ್ಲ. ನೀವು ಒಂದು ಸಂದರ್ಭದಲ್ಲಿ ಯಾವತ್ತಾದರೂ ಅಪರೂಪಕ್ಕೆ ಶ್ರೀನಿವಾಸ ಮೂರ್ತಿ ಅವರು ಸಿಕ್ಕಿದರೆ ಇದನ್ನು ಕೇಳಿ. ಅವ್ರು ಹೇಳ್ತಾರೆ ನೋಡಿ, ಇದು ಮನೋರಂಜನ್ ಪ್ರಭಾಕರ್ ಒಬ್ಬರ ಕಥೆ ಅಲ್ಲ. ಚಲನಚಿತ್ರಗಳಲ್ಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಮ್ಯಾಕ್ಸಿಮಮ್ ಮಾಡೋದಿದೆ ಕೆಲಸ. ನನ್ನ ವಿ ಮನೋಹರ್ ಒಬ್ಬರು ಅದಕ್ಕೆ ಅಪವಾದ. ಯಾಕಂದರೆ ನಾನು ವಿ ಮನೋಹರ್ ಒಟ್ಟಿಗೆ 100 ಚಿತ್ರಗಳಿಗೆ ಸಹಾಯಕನಾಗಿ ಕೆಲಸ ಮಾಡಿದ್ದೀನಿ. ನಾನು ಮ್ಯಾಕ್ಸಿಮಮ್ ಹಾಡುಗಳನ್ನು ಹಾಡಿದ್ದು ವಿ ಮನೋಹರ್ ಒಟ್ಟಿಗೆ. ಅವ್ರ ಕೈಯಿಂದ ದುಡ್ಡು ಹಾಕಿ ಕೊಡ್ತಿದ್ರೆ ಹೊರತು ಕಲಾವಿದರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಅವ್ರು ಯಾವತ್ತೂ ಮಾಡಿಲ್ಲ. ಅವರು ಬಿಟ್ಟು ಉಳಿದವ್ರ ಕತೆ ಎಲ್ಲ ಇದೆ. ಇಷ್ಟು ಮೈಸೂರು ಮೋಹನ್ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ನಂಜುಂಡ ಅಂತ ಫಿಲ್ಮ್, ಹೌದು, ವಿನೋದ್ ರಾಜ್ ಅದಕ್ಕೆ ಹೀರೋ, ಹೌದು, ಲೀಲಾವತಿಯವರ ಮಗ. 1 ತಿಂಗಳು ಕಂಪೋಸಿಂಗ್ ಅವರ ಮನೆಯಲ್ಲಿ. 6 ಸಾಂಗು ಟ್ರ್ಯಾಕು, ಆಲ್ಮೋಸ್ಟ್ ಎಲ್ಲ ಹಾಡುಗಳಿಗೂ ಕೋರಸ್. ಪ್ರಸಾದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್. ಇದುವರೆಗೆ 1 ಪೈಸಾ ಪೇಮೆಂಟ್ ಬಂದಿಲ್ಲ ನನಗೆ. 1 ತಿಂಗಳ ಕೆಲಸ ಮಾಡಿ ಕೂಡ. ಅವಾಗ ವಿನೋದ್ ರಾಜ್ ನನ್ನ ಹತ್ರ ಸಂಗೀತ ಕಲಿತಾ ಇದ್ರು. ಶ್ಯಾಮ್ ಪ್ರಕಾಶ್ ಅಂತ ಹೋಟ್ಲಿತ್ತು, ಗೊತ್ತು? ಹೌದು, ಗೊತ್ತು. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಹಿಂದ್ಗಡೆ ಇದ್ರು. ಅಲ್ಲಿ ಹೋಗಿ ನಾನು ಅವರಿಗೆ ಸಂಗೀತ ಹೇಳ್ಕೊಡ್ತಾ ಇದ್ದೆ. ನಾನು ಅವ್ರ ಹತ್ರ ಹೇಳಿದೆ, ಮೇಡಮ್ ನಂದು ಪೇಮೆಂಟ್ ಬಂದಿಲ್ಲ. ನಾವೆಲ್ಲ ಕೊಟ್ಟಾಗಿದೆ, ನಾನೆಲ್ಲ ಮ್ಯೂಸಿಕ್ದು ಎಲ್ಲ ಹಣ ಕೊಟ್ಟಾಗಿದೆ, ನಿಮ್ಮ ಹಣನೂ ಅವರು ಲಿಸ್ಟಲ್ಲಿ ಏನು ಬರೆದಿದ್ರು ಅದು ಕೊಟ್ಟಿದ್ದೇನೆ ಅಂದರು. ಕೇಳಿದೆ ಇಷ್ಟೇ, ಒಂದು ನಗು ಅವ್ರದ್ದು. ಇನ್ನೊಬ್ರು ಹೊಟ್ಟೆ ಹೊಡೆಯುವ ಕೆಲಸ. ಅದನ್ನು ನೀವೇನು ಬೇಕಾದರೂ ಅಂದ್ಕೋಬೋದು. ಅವ್ರ ಮ್ಯಾನೇಜರ್ ಆಗಿದ್ದಿದ್ದು ಅವ್ರ ಬ್ರದರ್ ಸುಧಾ ಅಂಥೇಳಿ. ಅವರನ್ನು ಕೇಳಿದೆ, ಇದುವರೆಗೆ ಬಂದಿಲ್ಲ.
ಅದು ಬರೋದು ಇಲ್ಲ. ಯಾಕಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಹೌದೌದು, ಮರ್ತೇ ಹೋಗಿದೆ ಅವ್ರಿಗೆ ಬಹುಶಃ. ನಿಮ್ಮ ಈ ಟ್ರ್ಯಾಕಲ್ಲಿ ಹೀಗೆ ಮುಂದೋದ್ರೆ ಎಷ್ಟು ಇದೆ. ಇನ್ನೊಂದಿದೆ ಹೇಳಿ. ನಮ್ಮ ಮಹಾನ್ ನಾದಬ್ರಹ್ಮ ಹಂಸಲೇಖ ಅವರು, ಅವರಿಗೆ ನಾನು ಹೆಚ್ಚು ಕಮ್ಮಿ ಒಂದು 8-10 ಹಾಡುಗಳನ್ನ ಹಾಡಿದ್ದೀನಿ. ಪೇಮೆಂಟ್ ಬರಲಿಲ್ಲ. ಆವಾಗ ನಾನು ಶಂಕರ ಮಠದ ಹತ್ರನೇ ಇದ್ದೆ, ಅವ್ರ ಮನೆ ಹತ್ರನೇ. ನಮ್ಮ ಮನೆ ಹಿಂದ್ಗಡೆ ಅವ್ರ ಮನೆ. ಒಂದು 4-5 ಸರಿ ಹೋಗಿ ನಿಂತೆ. ಸರ್ ಒಂಚೂರು ಪೇಮೆಂಟ್. ನನಗೆ ತುಂಬ ತೊಂದರೆ. ಆವಾಗ ನನಗೆ 3 ಜನ ತಂಗಿಯಂದರು ಮದುವೆ ಮಾಡಬೇಕು. ಅವರ ಫಿಲ್ಮ್ಸ್ ಕೋರಸ್ ಎಲ್ಲ ಹಾಡಿದ್ದೀನಿ ನಾನು. ಸರ್ ಪೇಮೆಂಟ್ ಕೊಟ್ಟರೆ ಆಯ್ತು ಕೊಡೋಣ. 4-5 ಸರಿ ಆದಮೇಲೆ 5ನೇ ಸರಿ ಹೋದಾಗ ಅವ್ರದ್ದು ಯಾವತ್ತು ಮೂಡ್ ಸರಿ ಇರಲಿಲ್ಲ ಅನ್ಸುತ್ತೆ. ಎಷ್ಟು ಕೋಟಿ ಕೊಡಬೇಕು ನಿನಗೆ ಅಂದ್ಬಿಡೋದಾ? ಬ್ರಹ್ಮನಿಂದ ಬಂದ ಮಾತು. ಸರಿ ಸರ್, ನಮಸ್ಕಾರ. ಆಮೇಲೆ ಹೋಗಿಲ್ಲ ನಾನು. ಇದು ನಮ್ಮ ಚಲನಚಿತ್ರ ರಂಗದ ದುರಂತಗಳು. ಈ ನೋವುಗಳಿದೆಯಲ್ಲ, ಈಗ ನಂದಂತಲ್ಲ ಗಣಪತಿಯವರೇ, ಈಗ ಹೊಸದಾಗಿ ಬಂದಿರೋ ಸಿಂಗರ್ಸ್ಗಳು ಅವ್ರಿಗೇನೆಂದರೆ ಈ ರಿಯಾಲಿಟಿ ಶೋಸ್ಗಳಿಂದ ಬರ್ತಾರೆ. ಇನ್ನೊಂದು ದೊಡ್ಡ ದುರಂತ ನಮ್ಮ ಕನ್ನಡ ಚಿತ್ರರಂಗದ್ದು ಏನಂತ ಹೇಳಿದರೆ, ಕನ್ನಡದಲ್ಲಿ ಅಸಂಖ್ಯಾತ ಪ್ರತಿಭೆಗಳಿದೆ. ನಮಗೆ ಹಾಡೋಕ್ಕಾಗದಿರುವಂಥ ಹಾಡುಗಳು ಯಾವುದೂ ಇಲ್ಲ. ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ ನಮ್ಮಲ್ಲಿ. ರಾಜೇಶ್ ಕೃಷ್ಣ ಇದ್ದಾನೆ, ಹೇಮಂತ್ ಇದ್ದಾರೆ, LN ಶಾಸ್ತ್ರಿ ಇದ್ದರು. ತುಂಬ ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ಈಗಂತೂ ರಾಶಿಗಟ್ಟಲೆ ಇದ್ದಾರೆ. ಹೌದೌದು. ಆಮೇಲೆ ಚಲನಚಿತ್ರ ಗೀತೆಗಳು ನಿಮಗೆ ಚಾಲೆಂಜ್ ಕೊಡುವಂಥದ್ದು ಯಾವ ಹಾಡು ಬರುತ್ತೆ ನನಗೆ ಹೇಳಿ ನೋಡೋಣ. 7 ಜನ್ಮದಲ್ಲ ಒಂದು ಚಾಲೆಂಜೆ. ಯಾವನಾದ್ರೂ ಅದನ್ನು ಹಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವ್ನು ನಿಜವಾಗಿ ಸಿಂಗರ್ ಅಂತ ಒಪ್ಕೋಬೇಕು. ಬಾಕಿ ಏನಿರುತ್ತೆ ಹಾಡಲಿಕ್ಕೆ? ಈಗಂತೂ ಆಟೋ ಟ್ಯೂನ್ ಬಂದಿದೆ. ನಿಮಗೆ ಸಂಗೀತ ಕಲಿಬೇಕು ಅಂತಲಿಲ್ಲ. ಹೀರೋಗಳು ಹಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರು ಹಾಡ್ತಾರೆ, ಸಿಂಗರ್ಸ್ಗಳು ಹಾಡ್ತಾರೆ. ಲೈಟ್ ಬಾಯ್ನೂ ಹಾಡ್ಬಿಟ್ಟು ಅವನು ರೆಕಾರ್ಡ್ ಮಾಡಿಬಿಡ್ಬೋದು. ಸಂಗೀತದ ಯಾವ ಅಗತ್ಯವೂ ಇಲ್ಲ. ರಾಗ ಬೇಡ, ಸ್ವರ ಬೇಡ, ಏನೂ ಬೇಡ. ಈ ರಿಯಾಲಿಟಿ ಶೋಸ್ ದುರಂತ ನೋಡಿ. ನಗು ಬರುತ್ತೆ ನನಗೆ. ಒಂದು ಎಪಿಸೋಡ್ ನಿಮ್ಮ ಹತ್ರ ಹೇಳ್ಕೋಬೇಕು. ಇದು 7 ಜನ್ಮದ ಲವ್ ಒಂದು ಕೂಡಲೇ ನೆನಪಾಯಿತು. 7 ಜನ್ಮದ ಲವ್ ಸ್ವಸ್ತಿಕ್ ಪಿಕ್ಚರ್ ಹಾಡು. ಮ್ಯೂಸಿಕ್ ಡೈರೆಕ್ಟ್ರು ವಿ ಮನೋಹರ್, ಟ್ರ್ಯಾಕ್ ಹಾಡಿದ್ದು ನಾನು. ಅದನ್ನು ಯಾರೋ ಒಬ್ಬ ಸಿಂಗರು ನಮ್ಮ ಈ ಸರೆಗಮಪ್ಪನ ಅದು ಜೀಲ್ ಬರುತ್ತಲ್ಲ, ಆ ಎಪಿಸೋಡಲ್ಲಿ ಹಾಡ್ದೆ. ಮಹಾಗುರುಗಳು ಅದೇ ಅಗೇನ್ ನಾದಬ್ರಹ್ಮ ಕೂತಿದ್ದರು. ಹಾಡೆಲ್ಲ ಮುಗಿದ ಮೇಲೆ ಕಾಮೆಂಟ್ ಮಾಡ್ಬೇಕು. ಹೌದೌದು. ಈ ಹಾಡು ರೆಕಾರ್ಡ್ ಆಗುವಾಗ ನಾನು ಶಂಕರ್ಗೆ ಹೇಳ್ಬಿಟ್ಟೆ, ನೀನು ಹೆಂಗೆ ಬೇಕಾದ್ರೆ ಹಾಡಪ್ಪ, ಫ್ರೀ ಬಿಟ್ಬಿಟ್ಟೆ ಅವನಿಗೆ. ಸಾರ್ವಜನಿಕವಾಗಿ ಅಷ್ಟು ದೊಡ್ಡ ಸುಳ್ಳು, ಹಸಿ ಸುಳ್ಳು. ಅವ್ರು ಇರಲೇ ಇಲ್ಲ ಅಲ್ಲಿ. ಹಂಸಲೇಖ ವಾಸ್ ನಾಟ್ ದೇರ್. ಮತ್ತೆ ಅವರು ಸಂಗೀತ ಸಂಯೋಜನೆ ಅಲ್ಲ, ವಿ ಮನೋಹರ್ ಇದ್ದಿದ್ದು. ಇದನ್ನು ವಿ ಮನೋಹರ್ ಹತ್ರನೇ ಕೇಳಿ ನೀವು. ಹಂಸಲೇಖ ವಾಸ್ ನೋ ವೇರ್. ನಾನು ಅದನ್ನು ಎಪಿಸೋಡ್ ನನಗೆ ನಗು ಬಂತು. ಏನಪ್ಪ ಇದು ಕತೆ? ಯಾರೋ ಮಾಡಿದ ಕೆಲಸನೂ ಕಾಮೆಂಟ್ ನನಗೆ ಬೇಕು ಅಂತ ಹೇಳಿ. ನೀವು ಮಾಡಿದ್ದೀರಿ, ದೊಡ್ಡ ಕೆಲಸಗಳನ್ನು ತುಂಬ ಮಾಡಿದ್ದೀರಿ. 100 ಹಾಡುಗಳನ್ನು ಕಂಪೋಸ್ ಮಾಡಿದ್ದೀರಿ, 100 ಪಿಕ್ಚರ್ಗಳಿಗೆ ಸಂಗೀತ ಕೊಟ್ಟಿದ್ದೀರಿ. ಈ ಸುಳ್ಳು ಹೇಳ್ಬೇಕಾದ ಅಗತ್ಯ ಇಲ್ಲ. ಮನೋಹರ್ದು ಕ್ರೆಡಿಟ್ಸ್ ನೀವ್ಯಾಕೆ ತಗೋತೀರಿ? ಮತ್ತೆ ಬ್ರಹ್ಮ ಹಾಗೆಲ್ಲ ಮಾಡಬಾರ್ದಲ್ಲ. ಅದರಲ್ಲೂ ನಾದಬ್ರಹ್ಮ ಮಾಡ್ತಾರೆ. ಹೌದು. ಈ ಸುಳ್ಳು ಅಗತ್ಯ ಇದೆಯಾ ನಿಮಗೆ? ಅಥವಾ ಇದನ್ನೆಲ್ಲ ಮಾಡಿದ ಮೇಲೆ ನಾದಬ್ರಹ್ಮರ ಆಗ್ತಾರ ಅಂತ? ಮೊದಲನೇದಾಗಿ ನಾದಬ್ರಹ್ಮ ಅನ್ನೋ ಶಬ್ದ ಇದೆಯಲ್ಲ, ಅದಕ್ಕೆ ಅರ್ಥವೇ ಇಲ್ಲ. ನಿಜವಾದ ಅರ್ಥ ನಾದಬ್ರಹ್ಮ ವಿಠಲ ಒಬ್ಬನೇ. ಕರೆಕ್ಟ್ ಅಲ್ವಾ? ನಮ್ಮಲ್ಲಿ ಅನ್ನಬ್ರಹ್ಮ ಅಂತ ಮಂಜುನಾಥನಿಗೆ ಹೇಳ್ತೇವೆ, ನಾದಬ್ರಹ್ಮ ಅಂತ ವಿಠಲನಿಗೆ ಹೇಳ್ತೇವೆ. ನಾದಬ್ರಹ್ಮ ಅಂದ್ರೆ ಏನು? ನಾದವನ್ನು ಸೃಷ್ಟಿ ಮಾಡಿದವನು ಅಂತ ಒಂದರ್ಥ, ನಾದವನ್ನು ತಿಳಿದುಕೊಂಡವನು ಅಂತ ಇನ್ನೊಂದು ಅರ್ಥ. ಹೌದು. ಮತ್ತೆ ನಾನೇ ನಾದವಾಗಿದ್ದೇನೆ. ಹಾ,
ನಮ್ಮಲ್ಲಿ ಕೆಲವರಿಗೆ ಏನು ಬಿರುದು ಕೊಡಬೇಕು ಅಂತಲೂ ಗೊತ್ತಿಲ್ಲ. ಬಾಯಿಗೆ ಬಂದಿದ್ದು ನಾದ ಬ್ರಹ್ಮ ಅಂತ. ಹೆಂಗೆ ಅದು? ಅದನ್ನು ಸ್ವೀಕರಿಸ್ತಾರಲ್ಲ, ಅವ್ರು ಹೇಳ್ಬೇಕು ಅಟ್ಲೀಸ್ಟ್ ಡಿಪ್ಲೊಮೆಟಿಕ್, ಇಲ್ಲಪ್ಪ ನೀವು ಕೊಟ್ಟಿದ್ದು ಬಿರುದು ಸರಿಯಲ್ಲ ಇದು ಹೇಳ್ಬೇಕಲ್ವಾ? ಆ ಸೌಜನ್ಯ ಇದ್ದರೆ ಕಾಲ ಹೀಗಿರ್ತಿರ್ಲಿಲ್ಲ. ನೋಡಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತುಂಬ ಚೆನ್ನಾಗಿ ಹಾಡ್ತಾರೆ. ಅವರಿಗೆ ಇವರು ಶ್ರುತಿ ಬ್ರಹ್ಮ, ಶ್ರುತಿಯನ್ನು ಕ್ರಿಯೇಟ್ ಮಾಡಿದವನು ಅಂತ, ಶ್ರುತಿಯನ್ನು ತಿಳ್ಕೊಂಡವನು ಅಂತ ಅರ್ಥ ಮಾಡ್ಕೊಳ್ಬೋದು. ಅದು ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಅಂತಲೇ ಅರ್ಥ ಜಾಸ್ತಿ ಬರೋದು. ಎಸ್ ಪಿ ಅವ್ರದ್ದು ಅದ್ಭುತ ಗಾಯಕರು ಸರಿ, ಆದರೆ ಕೆಲವನ್ನು ನಾವು ತಲೆ ಮೇಲೆ ಅಂತ ನೋಡಿ ಅಲ್ಲಿ ಆ ಲೆವೆಲಿಗೆ ಕೂರಿಸ್ಬಾರ್ದು. ನಾದ ಬ್ರಹ್ಮ, ಶ್ರುತಿ ಬ್ರಹ್ಮ ಅದು ಮೊದಲೇ ಅನಂತ ಮತ್ತು ಅನಾದಿ. ನಾದ ಅಂತಕ್ಕಂಥದ್ದು ನಾವು ಬರುವ ಮುಂಚೆಯೂ ಇತ್ತು, ಹೌದು. ಮತ್ತೆ ಈ ಭೂಮಿ ಹುಟ್ಟುವಾಗ ಅದರ ನಂತರವೂ ಇತ್ತು. ಅವಾಗ ನಾದ ಬ್ರಹ್ಮ ಅನ್ನೋ ಶಬ್ದ ಬಿಗ್ ಬ್ಯಾಂಗ್ ಥಿಯರಿ ನಿಂತದ್ದೇ ನಾದದ ಮೇಲೆ. ಹೇಗೆ ಸರಿ ಅದು? ಅದು ಯಾವ ರೀತಿ ಜಸ್ಟಿಫೈ ಮಾಡ್ಕೊಳ್ತೀರಿ ನೀವು? ಹೋಗ್ಲಿ, ಅದು ಬಿಟ್ಬಿಡೋಣ. ಇದು ಸರಿನಾ? ನೀವೇ ಯಾರೋ ಕ್ರಿಯೇಟ್ ಮಾಡಿದ್ದು, ಯಾರೋ ಹಾಡಿದ್ದು, ನೀವು ಅಲ್ಲಿರಲೇ ಇಲ್ಲ. ನಾನು ಹೇಳಿಬಿಟ್ಟೆ ಅವನಿಗೆ ಹಾಡು ಅಂತ. ರಾಮಚಂದ್ರ, ನೀವು ಇರಲಿಲ್ವಲ್ಲ ಸರ್ ಅಲ್ಲಿ. ನಾನು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇದು 7 ಜನ್ಮದ ಲವ್ ಹಾಡುವಾಗ ನೀವಿರಲಿಲ್ಲ. ನೀವೇನು ಹೇಳೋದು ನನಗೆ? ನಿಮ್ಮದು ಸಂಗೀತ ಅಲ್ಲ ಅದು. ವಿ ಮನೋಹರ್ ಮಾಡಿದ ಸಂಗೀತ. ಉಪೇಂದ್ರ ಇದ್ದರು, ವಿ ಮನೋಹರ್ ಇದ್ದರು. ನಾನು ಕಷ್ಟಪಟ್ಟು ಹಾಡಿದ್ದೀನಿ, ಅದರ ಕ್ರೆಡಿಟ್ಸ್ ನಿಮ್ಗೆ ಹಾಕಬೇಕು. ನೀವು 1000 ಹಾಡು ಮಾಡಿದ್ದೀರಿ, ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳಲ್ಲ ನಾನು. ನನಗೆ ಬೇಕಿಲ್ಲ ಅದು, ಅದು ಸರಿನೂ ಅಲ್ಲ. ಬೇರೆಯವ್ರು ಮಾಡಿದ್ರೆ ನೀವ್ಯಾಕೆ ನಿಮ್ಮದು ಅಂತೀರಿ? ಕರೆಕ್ಟ್. ಏನು ಹೇಳ್ತೀರಿ?